ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರಿಗೆ ನಮಸ್ಕಾರ. ಆತ್ಮೀಯರೇ, ನಾವೀಗ ನವಂಬರ್ ತಿಂಗಳ ಒಂದು ವಿಶೇಷವಾದಂಥ ಫಲಾಫಲಗಳು, ಮಾಸ ಫಲಗಳನ್ನು ಮಿಥುನ ರಾಶಿಯವರಿಗೆ ಹೇಗೆಲ್ಲ ಇರುತ್ತೆ ಅನ್ನುವಂತಹದ್ದನ್ನು ನಾವೀಗ ತಿಳಿಯೋಣ. ಇನ್ನು ಮುಖ್ಯವಾಗಿ ಬುಧನ ಬದಲಾವಣೆ ನೋಡಿ. ಬುಧ ಗ್ರಹ ವೃಶ್ಚಿಕ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರ್ತಾನೆ 23ರವರೆಗೂ. 23ರ ನಂತರ ವೃಶ್ಚಿಕ ರಾಶಿಯಿಂದ ತುಲಾ ರಾಶಿಗೆ ಬಂದುಬಿಡ್ತಾನೆ. ಅಂದರೆ ಹಿಂದಿನ ರಾಶಿಗೆ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು ನೋಡಿ. ಇಷ್ಟು ರಾಶಿಗಳ ಪೈಕಿ ಬುಧನು ವಕ್ರ ಸ್ಥಿತಿಯಲ್ಲಿ ಹಿಂದಕ್ಕೆ ಬರ್ತಾ ಇರ್ತಕ್ಕಂಥ ಸ್ಥಿತಿ. ಹಾಗಾಗಿ ಕೆಲವೊಂದು ಸ್ನೇಹಿತರ ಜೊತೆ ಮಾಡ್ಕೊಂಡಿರ್ತಕ್ಕಂಥ ಬಿಸ್ನೆಸ್ ವ್ಯಾಪಾರ ವ್ಯವಹಾರಗಳೆಲ್ಲ ಕೂಡ ಅಂದರೆ ಹಿಂಪಡೆಯುವಂತಹದ್ದು. ಬೇಡಪ್ಪ, ನಿಮ್ಮ ಜೊತೆ ನಿಮ್ಮ ಸಹವಾಸ ಸಾಕು, ನಿಮ್ಮ ಜೊತೆ ಇಷ್ಟು ದಿನ ನಾವು ನಡ್ಕೊಂಡಿದ್ದು, ನಿಮ್ಮ ಜೊತೆ ನಾವು ಒಳ್ಳೆ ರೀತಿಯ ಅನುಭವ ಪಾಠ ಕಲ್ತ್ಕೊಂಡು ಬಿಟ್ವಿ ಅನ್ನುವಂತಹ ಒಂದು ಮನೋಸ್ಥಿತಿ ಬಂದುಬಿಡುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ, ಬಿಸ್ನೆಸ್ಗಳಲ್ಲಿ. ಮಿಥುನ ರಾಶಿಯವರು ಈ ಒಂದು ವಿಚಾರ ತುಂಬ ಜಾಗೃತಿಯಿಂದ ಗಮನಿಸಿ. ಯಾಕಪ್ಪ ಅಂತಂದರೆ ನಿಮ್ಮ ರಾಶಾಧಿಪತಿ ಬುಧ ಈ ಒಂದು ರೀತಿಯ ವಕ್ರಸ್ಥಿತಿಯಲ್ಲಿ ಹಿಂದಕ್ಕೆ ಬರ್ತಾ ಇರ್ತಕ್ಕಂತಹದ್ದು. ಅದಕ್ಕೋಸ್ಕರ ಒಂದು ಬೆಳೆಗಳ ವಿಚಾರ ಇರೋದು, ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗಾಗಿರ್ಬೋದು, ಮತ್ತು ಬಿಲ್ಡರ್ಸ್ ಆಗಿರ್ಬೋದು, ಬಿಸ್ನೆಸ್ ವ್ಯಾಪಾರ ಮಾಡುವಂತಹವರಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಭೂಮಿ ವ್ಯವಹಾರ ನಡೆಸುವಂತಹವರು, ಏಜೆಂಟ್ಸ್ ಆಗಿರ್ಬೋದು, ಇವೆಲ್ಲರಿಗೂ ಕೂಡ ಸ್ವಲ್ಪ ಹಿಂಜರಿಕೆ ಉಂಟಾಗತ್ತೆ, ರಿವರ್ಸ್ ಆಗುವಂತಹ ಸ್ಥಿತಿಗಳು ಉಂಟಾಗತ್ತೆ. ಹಾಗಾಗಿ ಸ್ನೇಹಿತರಿಂದ ಕೆಲವೊಂದು ವ್ಯವಹಾರಗಳು ಹಿಂದಕ್ಕೆ, ಅಂದರೆ ನಾವೇ ಡಿಸೈಡ್ ಮಾಡಿ ಬೇಡಪ್ಪ ಈ ಒಂದು ವ್ಯವಹಾರ ಮುಂದುವರಿಸುವಂಥದ್ದು ಅಂತ ಕ್ಯಾನ್ಸಲ್ ಮಾಡಿಕೊಳ್ಳುವಂತಹ ಸ್ಥಿತಿಗಳು ಬರುತ್ತೆ. ಹಾಗಾಗಿ ಇಂಥ ಸಂದರ್ಭಗಳು ಬಂದಾಗ ಸ್ವಲ್ಪ ಮಹಾವಿಷ್ಣು ದರ್ಶನ ಮಾಡಿ ತುಳಸಿ ಅಷ್ಟೋತ್ತರ ಮಾಡಿಸ್ಕೊಳ್ಳಿ, ಸುಫಲ ಸಿಗತ್ತೆ.